ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು. ಬಟ್ ನಾಗಪ್ಪ ಹೆಸರು ತರ ಬುಸ್ಗುಡ್ಲಿಲ್ಲ ಜಾಸ್ತಿ, ನೀವು ಸೈಲೆಂಟ್ ಆಗೇ ದ್ವೇಷ ಕಾಡ್ತಾ ಇದ್ರಿ ಅಷ್ಟೇ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಹೆಸರುಗೂ ಕ್ಯಾರೆಕ್ಟರ್ಗೂ ವ್ಯತ್ಯಾಸ ಇದೆ ಅಂತ ತೋರಿಸಿದೀವಿ ಅಷ್ಟೇ. ಅದರಲ್ಲಿ ಅವನು ಏನಂದರೆ ಬೇರೆಯವರು ಅವನ ಕೈಗೆ ಬುಸ್ಕೊಡ್ತಾ ಇರ್ತಾರೆ, ಅದನ್ನು ಅಂಬೋಸ್ಕೊಂಡು ಅವನು ಹೋಗ್ತಾ ಇರ್ತಾರೆ ಅನ್ನೋದು ಕ್ಯಾರೆಕ್ಟರ್ ನಾಗಪ್ಪಂದು. ಓಕೆ ಸರ್. ಕಾರ್ತಿಕ್ ಸರ್, ಈಗ ಎಕ್ಕ ಮತ್ತು ಮ್ಯಾಂಗೋ ಪಚ್ಚ ಎಲ್ಲ ಕಡೆನೂ ಅಂಡರ್ ವರ್ಲ್ಡ್ ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು, KRGಗೆ ಈ ಡ್ರಗ್ಸು ಮತ್ತು ಅಂಡರ್ ವರ್ಲ್ಡು ಆ ಥರ ಸ್ಟೋರೀಸ್ ಏನಾದರೂ ಜಾಸ್ತಿ ಇಷ್ಟ ಆಗ್ತಿದೆಯಾ, ಹೇಗೆ ಏನು ಅಂತ? ಮ್ಯಾಂಗೋ ಪಚ್ಚ ಅಂಡರ್ ವರ್ಲ್ಡ್ ಅಲ್ವಲ್ಲ. ಡ್ರಗ್ಸ್ ಅಂದ್ಬಿಟ್ಟು ಇಟ್ಸ್ ಪೆಡ್ಲರ್ ಅವ್ರದ್ದು ಲೈಫಲ್ಲಿ ಏನು ನಡೆಯೋ ಕತೆ ಬ್ಯಾಕ್ ಡ್ರಾಪಲ್ಲಿ ಮಾತ್ರ ಗಾಂಜಾದ್ದು ಇದ್ದಿದ್ದು. ಬಟ್ ಇಟ್ ಈಸ್ ಅವ್ರ ಫ್ಯಾಮಿಲಿ ಎಮೋಷನ್ಸ್, ಅವ್ರ ಆ ಪಚ್ಚನ್ ಫ್ಯಾಮಿಲಿ ಮತ್ತು ಅವ್ನ ಬಾಂಡಿಂಗಲ್ಲಿ ಏನೇನು ಆಗುತ್ತೆ ಅದು ಕೈಗೆತ್ಕೊಂಡಾಗ ಅನ್ನೋದು ಇದ್ರದ್ದು. ಅಂಡರ್ ವರ್ಲ್ಡ್ ಅಲ್ಲ ಪಿಕ್ಚರ್. ಬಟ್ ಸರ್, ಅಂಡರ್ ವರ್ಲ್ಡು ಕತ್ತಲ ಜಗತ್ತಿನಲ್ಲೇ ನಡೆಯೋದು, ಈ ಡ್ರಗ್ಸು ಕತ್ತಲ ಜಗತ್ತಿನಲ್ಲೇ ನಡೆಯೋದು, ಆಲ್ಮೋಸ್ಟ್ ಎಲ್ಲ ರಾತ್ರಿನಲ್ಲೇ ನಡೆಯೋದು ಬಿಸ್ನೆಸ್ ಎಲ್ಲ. ಸೊ ಎರಡೂ ಸೇಮ್ ಅಲ್ವಾ ಸರ್? ಹಂಗೆ ಅದು ಹಂಗಂತಲ್ಲ, ಆ ಕತೆ ಇಷ್ಟ ಆಯಿತು, ಪಚ್ಚನ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಸಂಚಿತ್ ಹತ್ರ ತೊಗೊಂಡು ಹೋಗಿದ್ದು. ಆಮೇಲೆ ಸರ್ ಎಲ್ಲರೂ ಕತೆ ಕೇಳಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಬಟ್ ಅದೇ ಥರ ಅಟ್ರಾಕ್ಟ್ ಆಗುತ್ತೆ ಇಂದಲ್ಲ, ತುಂಬ ಫ್ಯಾಮಿಲಿ ಪಿಕ್ಚರು ಕೊಟ್ಟಿದ್ದೀವಿ. ರತ್ನ ಪ್ರಪಂಚನೂ ಫ್ಯಾಮಿಲಿ ಪಿಕ್ಚರ್ ಇತ್ತು ಎಲ್ಲ. ಸೊ ಒಂದು ಪೌಡ್ರ್ ಅನ್ನೋದನ್ನು ಒಂದು ಅಟೆಂಪ್ಟ್ ಮಾಡಿದ್ವಿ, ಒಂದು ಕಾಮಿಡಿ ಸೈಡ್. ಬಟ್ ಯಾವುದು ನಮ್ಗೇನು ಕತೆ ಆ ಟೈಮಲ್ಲಿ ಏನು ಇಂಟ್ಯೂಷನಲ್ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಅದು ಮಾಡಿದ್ದೀವಿ ಕೆಲವೊಂದು ಟೈಮ್ ಅಷ್ಟು. ವಿವೇಕ್ ಮೈಕ್ ಸರ್, ಈ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಡಾಲಿ ಧನಂಜಯರು ಬರ್ತಾರಲ್ಲ ಸರ್,